ಈಗ ಹೈಕೋರ್ಟ್ ಆದೇಶ ಏನು ಕೊಟ್ಟಿದೆ ಅದರ ಬೆನ್ನಲ್ಲೇ ಮುಷ್ಕರವನ್ನ ಮುಂದೂಡಿಕೆ ಮಾಡಿದ್ದಾರೆ. ಈಗ ಸಾರಿಗೆ ಸಿಬ್ಬಂದಿ ಈ ಕ್ಷಣದಿಂದಲೇ ಕರ್ತವ್ಯಕ್ಕೆ ಹಾಜರಾಗಿ ಅಂತ ಹೇಳಿ ಮುಖಂಡರುಗಳು ಈಗ ಸೂಚನೆಯನ್ನ ಕೊಟ್ಟಿದ್ದಾರೆ. ಜಂಟಿ ಕ್ರಿಯಾ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಅನಂತ ಸುಬ್ಬರಾವ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಮುಷ್ಕರವನ್ನ ನಾವು ಕೇವಲ ತಾತ್ಕಾಲಿಕವಾಗಿ ಮಾತ್ರ ಮುಂದೂಡ್ತಾ ಇದ್ದೀವಿ. ಸಿಎಂ ನಮ್ಮ ಬೇಡಿಕೆ ಈಡೇರಿಸಲು ಮುಂದಾಗಬೇಕು. ಸಿಬ್ಬಂದಿ ಕರ್ತವ್ಯಕ್ಕೆ ಹಾಜರಾಗಿ ನಿಮ್ಮ ಜೊತೆಗೆ ನಾವಿದ್ದೀವಿ ಅಂತ ಹೇಳಿ ಜಂಟಿ ಕ್ರಿಯಾ ಸಮಿತಿ ಅಧ್ಯಕ್ಷ ಅನಂತ ಸುಬ್ರಾವ್ ಅವರು ಹೇಳಿದ್ದಾರೆ. ನಾವು ಪ್ರತಿನಿಧಿ ಕಿರಣ್ ಶೌರ್ಯ ಅನಂತ ಸುಬ್ರಾವ್ ಅವರ ಜೊತೆಗೆ ಮಾತಾಡಿದ್ದಾರೆ, ಬನ್ನಿ ನೋಡೋಣ. ಸಾರಿಗೆ ಮುಷ್ಕರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೂಡ ಜಂಟಿ ಕ್ರಿಯಾ ಸಮಿತಿಯ ಮುಖಂಡರಾಗಿರುವಂತಹ ಅನಂತ ಸುಬ್ಬರ್ ಅವರು ನಮ್ಮ ಜೊತೆಲಿ ಇರುವಂಥದ್ದು. ನಾಳೆಯಿಂದ ಮುಷ್ಕರ ಇರತ್ತಾ ಇಲ್ಲೋ ಅನ್ನೋದನ್ನ ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ನಾಳೆಯಿಂದ ಮುಷ್ಕರ ಇರತ್ತಾ? ಈಗಿಂದ ತಮ್ಮ ನೌಕರರ ಡ್ಯೂಟಿಗೆ ಹಾಜರಾಗ್ತಾರೆ? ಈಗಲೇ ನಾವು ಅವ್ರಿಗೆ ಹೇಳಿದ್ದೇವೆ, ಕೋರ್ಟ್ ಇಂಥ ಒಂದು ಆದೇಶ ಆಗಿದೆ, ನಮ್ಮ ವಕೀಲರಿಗೆ ಹೇಳಿದ್ದಾರೆ, ಅದರಿಂದ ಸಾಧ್ಯವಷ್ಟು ಶೀಘ್ರವಾಗಿ ಕರ್ತವ್ಯಕ್ಕೆ ನೀವು ರಿಪೋರ್ಟ್ ಮಾಡ್ಕೊಳ್ಳಿ ಅಂತ ವರ್ಕರ್ಸ್ ಕೇಳಿದ್ದೀವಿ. ಇನ್ನು ನಿಮ್ಮ ಮುಷ್ಕರದ ತಯಾರಿ ಮತ್ತು ಮುಷ್ಕರದಿಂದ ಸ್ವಲ್ಪ ಗೇನ್ಸ್ ನಾವು ಮಾಡಿದ್ದೀವಿ, ಮುಂದೆ ಹೋಗಿದೆ ನಮ್ಮ ಚಳುವಳಿ. ಸರ್ಕಾರಕ್ಕೆ ನಾನು ಕೇಳ್ಕೊಳ್ಳೋದೇನು ಅಂದರೆ, ಈ ಸಂದರ್ಭ ಉಪಯೋಗಿಸ್ಕೊಂಡು ನಮ್ಮನ್ನು ಮಾತುಕತೆ ಕರೆದು ವಿಚಾರ ಎಲ್ಲ ಸಮಸ್ಯೆ ಬಗೆಹರಿಸಿ ಅಂತ. ಇನ್ನು ಮ್ಯಾನೇಜ್ಮೆಂಟ್ನವ್ರಿಗೆ ಎಸ್ಮಾ ಇದೆ, ಅದಿದೆ, ಶಿಸ್ತಿನ ಕ್ರಮ ಅಂತ ಹುಚ್ಚು ಅವಿವೇಕದ ಕೆಲಸಕ್ಕೆ ಹೋಗಬೇಡಿ. ಕೈಗಾರಿಕಾ ಶಾಂತಿ ನೆಲೆಸೋದಕ್ಕೆ ಇವತ್ತು ಕೋರ್ಟ್ ಆದೇಶ ಉಪಯೋಗಿಸ್ಕೊಂಡು ಮಾತುಕತೆ ಯಥಾ ಪ್ರಕಾರ ಬೇರೆ ಸಮಸ್ಯೆಗಳ ಬಗ್ಗೆ ಸ್ಟಾರ್ಟ್ ಮಾಡಿ ನಾವು ಕೇಳ್ತೀವಿ. ಈಗ ನಿಮ್ಮ ಮುಷ್ಕರವನ್ನ ಮುಂದೂಡಿದಿರಾ, ಕೈ ಬಿಟ್ಟಿದ್ದೀರಾ? ಕೈ ಬಿಡೋ ಪ್ರಶ್ನೆ ಬರಲ್ಲ, ಮುಂದೂಡಿದ್ವಿ. ಕೋರ್ಟು ಹೋಲ್ಡ್ ಅಪ್ ಅಂತ ಹೇಳಿದೆ, ಹೋಲ್ಡ್ ಮಾಡಿದ್ದೀವಿ ಅಷ್ಟೇ. ಮುಂದಿನ ಹೋರಾಟ ಯಾವ ರೀತಿಯಲ್ಲಿ ಇರುತ್ತೆ ನಿಮ್ಮ? ಇಟ್ ಡಿಪೆಂಡ್ಸ್ ಆನ್ ಹೌ ಗೌರ್ಮೆಂಟ್ ರಿಯಾಕ್ಟ್ಸ್. ಇವಾಗ ಸಿದ್ದರಾಮಯ್ಯನವರು ಅವರು ಮಿನಿಟ್ ಟು ಮಿನಿಟ್ ರಿಪೋರ್ಟ್ ತರಿಸ್ಕೊಂಡಿದ್ದಾರೆ, ಅವ್ರಿಗೆ ಕನ್ವಿನ್ಸ್ ಆಗಿರುತ್ತೆ ಯಾರ ಜೊತೆ ವರ್ಕರ್ಸ್ ಇದ್ದಾರೆ ಅಂಥೇಳಿ. ವರ್ಕರ್ಸ್ ನಿಜವಾದ ದುಃಖ ದುಮ್ಮಾನಗಳೇನು ಅಂತ ಸ್ಟ್ರೈಕ್ ಹೊರಗಡೆ ಇದೆ, ಅದನ್ನು ತಿಳ್ಕೊಂಡು ಅವ್ರು ಕರೆದು ಮಾತುಕತೆ ನಡೆಸಿ ಸೆಟ್ಲ್ ಮಾಡಿದರೆ ಹೋರಾಟದ ಪ್ರಶ್ನೆ ಬರೋದಿಲ್ಲ. ನೌಕರರು ಈಗಾಗಲೇ ಗೊಂದಲದಲ್ಲಿರುವಂಥದ್ದು, ಡ್ಯೂಟಿಗೆ ಹೋಗ್ಬೇಕಾ ಡ್ಯೂಟಿಗೆ ಹೋಗಬಾರ್ದ ಅಂತ ಅವ್ರಿಗೆ ಏನು ಹೇಳ್ತೀರಾ? ಇವಾಗೇನು ಗೊಂದಲ ಇಲ್ಲ, ಸ್ಟ್ರೈಕ್ ಕರೆ ಕೊಟ್ಟಿದ್ದು ನಾವೇ ಅದನ್ನು ಸಸ್ಪೆಂಡ್ ಮಾಡಿದ್ದೀವಿ ಅಂತ ಮುಂದೂಡಿದೀವಿ ಅಂತ ಹೇಳಿದ ಮೇಲೆ ಅವರಲ್ಲಿ ಯಾವ ಗೊಂದಲ ಅನ್ನಬಾರದು, ಕೆಲಸಕ್ಕೆ ಹೋಗ್ತಾರೆ ಅವರು. ಸರ್, ಈಗ ಸಿಎಂ 14 ತಿಂಗಳ ವೇತನ ಹಿಂಬಾಕಿಯನ್ನು ಕೊಡ್ತೀವಿ ಅಂತ ಹೇಳಿದ್ರು. ಆ ವೇತನ ಹಿಂಬಾಕಿಯನ್ನು ತೆಗೆದುಕೊಳ್ತೀರಾ ಅಥವಾ 38 ತಿಂಗಳ ಹಿಂಬಾಕಿಗೆ ಆಗ್ರಹ ಮಾಡ್ತೀರಾ, ಅದಕ್ಕೆ ಪಟ್ಟಿ ಹಿಡಿತೀರಾ ಅಂತ? 14 ತಿಂಗಳು ನಾವು ತಗೊಳಕ್ ಹೋಗಲ್ಲ, ನಮ್ಮ ಡಿಮಾಂಡ್ಗಳೆಲ್ಲ ಸೆಟ್ಲ್ ಆಗಬೇಕು. ಆ್ಯಂಡ್ ಆ 38 ತಿಂಗಳ ಅರಿಯರ್ಸ್ ಏನಿದೆ, ಆ 38 ತಿಂಗಳ ಅರಿಯರ್ಸು ಇಟ್ ಇಸ್ ಎ ಪಾರ್ಟ್ ಆಫ್ ದಿ ಡಿಮಾಂಡ್. ಒಂದು 24 ವೇತನ ಹೆಚ್ಚಳ ಇದೆ, ಇನ್ನೂ ಹಲವಾರು ಬೇಡಿಕೆಗಳಿವೆ ಚರ್ಚೆ ಆಗೋದು, ಅವೆಲ್ಲ ಸಮಗ್ರವಾಗಿ ಚರ್ಚೆ ಆಗಬೇಕು. ಸಿಎಂಗೆ ಕೊನೆಯದಾಗಿ ಏನು ಬೇಡಿಕೆ ಇಡ್ತೀರಾ ಸರ್? ನಾನು ಸಿಎಂ ಅವ್ರನ್ನ ಕೈ ಮುಗಿದು ಕೇಳ್ಕೊಳ್ಳೋದು, ಬೇಡಿಕೆ ಅಂತ ನಾನು ಹೇಳೋದಿಲ್ಲ. ಇವಾಗ ಸಿಚುವೇಶನ್ ನಿಮ್ಗೆ ಅರ್ಥ ಆಗಿದೆ, ಕೆಲವು ಅಧಿಕಾರಿಗಳು ನಿಮ್ಮ ದಿಕ್ಕು ತಪ್ಪಿಸಿದ್ರು, ನೀವು ಇವಾಗ ಅರ್ಥ ಮಾಡ್ಕೊಂಡಿದ್ದೀರ. ಅದರಿಂದ ಬೇಗ ನಮ್ಮ ಸಮಸ್ಯೆ ಬಗೆಹರಿಸಿ ಕೈಗಾರಿಕಾ ಅಶಾಂತಿ ಮುಂದುವರಿಯೋದು ಬೇಡ. ಮತ್ತು ಇವತ್ತು ನಿಜ ಕೋರ್ಟ್ ಆರ್ಡ್ರು ಇದು ಎಲ್ಲ ಬಂದಿದೆ. KSRTCಯ 1,15,000 ಕೆಲಸಗಾರರು ಬೂದಿ ಮುಚ್ಚಿದ ಕೆಂಡದ ಥರ ಇದ್ದಾರೆ. ಸ್ವಲ್ಪ ಗಾಳಿ ಆದರೆ ಮತ್ತೆ ಆ ಕೆಂಡ ಪ್ರಕಾಶಮಾನ ಆಗುತ್ತೆ. ಆದ್ದರಿಂದ ಮತ್ತೆ ಆ ಬೆಂಕಿ ಜಳ ಬರೋವರೆಗೂ ಕಾಯ್ಬೇಡಿ, ಬೇಗ ಮಾತುಕತೆ ಮಾಡಿ ನಮ್ಮ ಬೇಡಿಕೆಗಳನ್ನೆಲ್ಲ ಈಡೇರಿಸಿ. ಯಾವ ಹಿನ್ನಡೆ ಇಲ್ಲ, ಮುನ್ನಡೆ. 0 ಇದ್ದಿದ್ದು 714 ಕೋಟಿಗೆ ಬಂದಿದ್ದೀವಿ. ಆ ಹೌಕೇನ್ ಇಟ್ ಬಿ ಹಿನ್ನಡೆ? ಯು ಟೆಲ್ ಮಿ. ಇವಿಷ್ಟು ಕೂಡ ಸಾರಿಗೆ ಮುಷ್ಕರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನಂತ ಸುಬ್ಬರ್ ಅವರು ಮತ್ತು ಕ್ಯಾಮರಾ ಪರ್ಸನ್ ಮುತ್ತು ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.